ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೆಟ್ಟವರು ತುಂಬಾ ಬೆಳಿಬಹುದು, ಆದ್ರೆ ಹೆಚ್ಚು ದಿನ ಉಳಿಯೋದಿಲ್ಲ. ಒಳ್ಳೆಯವರನ್ನ ತುಂಬಾ ತುಳಿಬಹುದು, ಆದ್ರೆ ನಾಶ ಮಾಡೋಕ್ಕಾಗಲ್ಲ. ನಾವೆಷ್ಟೇ ಒಳ್ಳೆಯವರಾಗಿದ್ರು ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರಾಗಿ ಇರ್ತೇವೆ. ಎಷ್ಟು ಸಾಧ್ಯವಿದೆಯೋ ಅಷ್ಟು ಮಾತ್ರ ಬಾಗು. ವಿನಾಕಾರಣ ಬಾಗುವುದು ಕೇವಲ ಮತ್ತೊಬ್ಬರ ಅಹಂನನ್ನ ಹೆಚ್ಚಿಸ್ತದೆ. ಚಾಡಿ ಹೇಳಿ ಒಬ್ಬರಿಂದೊಬ್ಬರಿಗೆ ಕಲಹಗಳನ್ನ ತಂದಿಡುವವನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ನನ್ನ ಪ್ರಕಾರ ಜೀವನ ಅಂದ್ರೆ ಸೊಕ್ಕು ತೋರಿಸುವ ಜನರ ನಡುವೆ ನಕ್ಕು ಬದುಕುವುದೇ ಜೀವನ. ಬಾಲ್ಯದ ದಿನಗಳೇ ಚೆನ್ನಾಗಿತ್ತು. ಕೈಕಾಲುಗಳಿಗೆ ಗಾಯ ಆಗುತ್ತಿತ್ತೇ ಹೊರತು ಮನಸ್ಸಿಗೆ ಗಾಯ ಆಗ್ತಿರ್ಲಿಲ್ಲ. ಭಗವಂತನ ಲೆಕ್ಕಾಚಾರ ಹೇಗೆ ಅಂದ್ರೆ, ನಮಗೆಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರ ತಪ್ಪಿಬಿಡ್ತದೆ. ನಾವು ಕೂಡಿಸಿ ಗುಣಿಸುವಷ್ಟರಲ್ಲಿ ಮೇಲಿರುವವನು ನಮ್ಮನ್ನೇ ಬಾಗಿಸಿ ಕಳೆದಿರ್ತಾನೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಸರಿಯಲ್ಲ. ಅತಿ ಭರವಸೆಯಂತೂ ಬೇಡವೇ ಬೇಡ. ಯಾಕಂದ್ರೆ ಅತಿ ಎನ್ನುವುದೇ ಅತಿಯಾಗಿ ನೋಯಿಸ್ತದೆ. ಜಗತ್ತಿನಲ್ಲಿ ದೇವರಿಗಿಂತ ಶ್ರೇಷ್ಠ ಸೂತ್ರಧಾರ ಯಾರೂ ಇಲ್ಲ. ಯಾಕಂದ್ರೆ ಮನುಷ್ಯನಿಗಿಂತ ಶ್ರೇಷ್ಠ ನಾಟಕಗಾರ ಯಾರೂ ಇಲ್ಲ ನೋಡಿ. ಗುಣದಿಂದ ಮಾನವನನ್ನು ಗೌರವಿಸಬೇಕೇ ಹೊರತು ಅವನ ಜಾತಿಯಿಂದಲ್ಲ. ನಾವು ಬೇರೆಯವರ ಬಗ್ಗೆ ಮಾತಾಡುವಾಗ ನಾವೆಷ್ಟು ಯೋಗ್ಯರಿದ್ದೀವಿ ಎಂದು ಯೋಚಿಸಬೇಕು. ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರ್ತದೆ. ಸಂಬಂಧಗಳು ದೀಪದ ಎಣ್ಣೆ ಅಂತಿರ್ಬೇಕು. ಯಾರೆಷ್ಟೇ ಬತ್ತಿ ಇಟ್ಟರು ಅದು ಬೆಳಗುತ್ತಿರ್ಬೇಕು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.